ನಮಸ್ಕಾರ ವೀಕ್ಷಕರೇ, ಮಚ್ಚಿಮಲೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಸಹನಾ. ಎಲ್ಲರೂ ಹೇಗಿದ್ದೀರಾ? ಖುಷಿಯಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ. ಇವತ್ತು ಆದಿತ್ಯವಾರ, ರಜಾ ದಿವಸ. ಮೊದಲೆಲ್ಲ ಮಾಮೂಲಿ ದಿವಸ ಆಗಿತ್ತು, ಈಗ ರಜಾ ದಿವಸ ಅಂತ ಫೀಲ್ ಆಗ್ತಿದೆ. ಇತ್ತು ಸುಮಾರಷ್ಟು ಕೆಲಸಗಳೆಲ್ಲ ಮಾಡಿ ಮುಗಿಸ್ಬೇಕು ಅಂತ ಅಂದ್ಕೊಂಡಿದ್ದೇನೆ. ಸ್ವಲ್ಪ ಕ್ಲೀನ್ ಮಾಡೋದು, ಆಮೇಲೆ ಜೋಡಿಸ್ಕೊಳ್ಳೋದೆಲ್ಲ ಉಂಟು, ಸಣ್ಣ ಪುಟ್ಟದೆಲ್ಲ ಅದನ್ನೆಲ್ಲ ಮಾಡುವ ಅಂತ ಅಂದ್ಕೊಂಡಿದ್ದೇನೆ. ಈಗ ಸ್ವಲ್ಪ ಕೆಲಸ ಆಯಿತು ಮನೆಯದು. ಈಗ ನಾವು ಎಂತಕ್ಕೆ ಹೊರಟಿದ್ದೇವೆ ಹೇಳು? ಎಂತ ಮಾಡಿದೆ ನಾವೀಗ ಹೇಳು? ಸ್ನಾನ ಮಾಡಿಸೋದು. ಅವಳ ರ್ಯಾಬಿಟ್ಟನ್ನು ಇವತ್ತು ಸ್ನಾನ ಮಾಡಿಸುವ ಅಂತ ಅಂದ್ಕೊಂಡಿದ್ದೇನೆ. ಯಾವ ಥರ ಆಗ್ತದೆ ಗೊತ್ತಿಲ್ಲ. ಅದನ್ನು ಸ್ನಾನ ಮಾಡಿಸ್ಲಿಕ್ಕೆ ಹೊರಟಿದ್ದೇವೆ. ವಾಷಿಂಗ್ ಮಿಷಿನಲ್ಲಿ ಹಾಕಿ ಚೆಂದ ತಿರುಗಿಸಿ ಆಮೇಲೆ ಕಟ್ಟಿ ನಿಲ್ಲಿಸುವ ಬಿಸಿಲಲ್ಲಿ ಅಂತ ಅಂದ್ಕೊಂಡಿದ್ದೇವೆ. ನೋಡಿ ಅಲ್ಲಿ ಇಲ್ಲಿ ಎಲ್ಲ ಎಳ್ಕೊಂಡು ಹೋಗಿ ಅದನ್ನು ಹೀಗೆ ಕಿವಿ ಹಿಡಿದು ನೆಲದಲ್ಲಿ ಎಳ್ಕೊಂಡು ಹೋಗುದು. ನಾವು ಮಣ್ಣಾಗಿ ಹೋಗಿದೆ. ಚೆಂದಿದು ಗೊಂಬೆ, ಸಾಫ್ಟ್ ಗೊಂಬೆ, ನಮ್ಮ ಪುಟ್ಟಕ್ಕನ ಹಾಗೆ. ಆಯಿತಾ? ಅದನ್ನು ಸ್ನಾನ ಮಾಡಿಸುವಂತ ಹೊರಟದೆಲ್ಲ. ಯಾರು ಮೀಸೋದು? ಯಾರು? ಪುಟ್ಟಕ್ಕನ ಅಮ್ಮನ? ಅಮ್ಮ. ಅವಳ ಅಮ್ಮ ಸ್ನಾನ ಮಾಡಿಸೋದು ಅಲ್ಲದಾ? ಪುಟ್ಟಕ್ಕ ಮೀಸಲಿ ಬೇಡದಾ? ಎಂತಗೆ ಮೀಸೋದು ಅಂದರೆ ಸ್ನಾನ ಮಾಡಿಸೋದು. ಆಯ್ತಾ? ನಮ್ಮ ಹವ್ಯಕದಲ್ಲಿ ಮೀಸೋದು ಅಂತ ಹೇಳುದು. ಮೀಸೋಸ್ವನಾ? ಹೋಗು ಸ್ನಾನ ಮಾಡಿಸು. ಹೊಡಿ ಹಾಕುವ. ಇನ್ನು ಹೊಡಿ ಹಾಕುವನಾ? ನಿಲ್ಲು ಆಯ್ದಿಲ್ಲಿ. ಇನ್ನೊಂದು ಚೂರು. ಆತಲ್ಲ? ಇನ್ನು ಬಲ್ಡ್ ಸ್ವಿಚ್ ಹಾಕಿಲ್ಲ. ಎಂತ ಹೋಗ್ತಾಯಿದ್ ಮಗಳು ಗೊಂಬೆ? ತಿರುಗುತ್ತಾ ಇದ್ದಲ್ಲ? ಅಷ್ಟು ನೀರು ಕೆಂಪಾಗಿ ಆಯ್ತಲ್ಲ ಅಡಿ. ಇನ್ನೊಂದು ತಿರುಗಿಸ್ಬೇಕಷ್ಟೇ ಇದನ್ನು. ಎಂಥದ್ದು ನೋಡಕ್ಕ ನಿನಗೆ? ಎಂತ ಮಾಡ್ತಾ ಇದ್ದು? ತಿರುಗುದಾ? ತಿರ್ಗಲಿ ನೋಡ ಜುಟ್ಟು. ಹಿಂದೆ ತಿರುಗು, ಹಿಂದೆ. ಚಂದ ಆಯ್ತಾ? ಇದ ಮಗಳ? ಎಂತ ಕೇದರಿದ್ದು? ಎಂತ ಆಗಿಲ್ಲ, ಅದು ಚಂಡಿ. ಒಣಗ್ಸುವ ಆತ? ಹೆದರಿಕಾತ? ಪಾಪ ಅದು ಚಂಡಿ ಆಗಿ ಹಂಗದ್ದು. ಹೆದರೇಡ ಒಕ್ಕು ಬತ್ತಿಲ್ಲ ಅವಳಿಗೆ. ಈ ಥರ ಕಂಡು ಪಾಪ ಭಯ ಆಯ್ತು. ಪುಟ್ಟಕ್ಕ ಈಗ ನೋಡು ಗೊಂಬಿ ಇದು ದೊನ್ನ ಆಗ್ತದಕ್ಕೆ. ಬಾ ಒಣಗ್ಸುವ. ಒಣಗ್ಸಕ್ಕಮ್ಮ ನೀ ಅಪ್ಪನೊಟ್ಟಿಗೆ ಆಟಾಡ, ಒಣಗ್ಸುತ್ತೆ. ಸುಮಾರು ದಿವಸದಿಂದ ಸುಮ್ಮನೆ ಸ್ನಾನ ಮಾಡಿಸಿಕೊಳ್ಳುವ ಆಟ ಆಡ್ತಿದ್ದೆ ಈ ಗೊಂಬೆ. ಇವತ್ತು ನಿಜವಾಗ್ಲೂ ಸ್ನಾನ ಮಾಡಿ ಮೈ ಒಣಗಿಸ್ಕೊಳ್ಳಿಕ್ಕೆ ಬಿಸಿಲಿಗಾಗಿ ಕಾಯ್ತಾ ಉಂಟು ನೋಡಿ. ಅಜ್ಜನ ಜೊತೆ ಒಂದು ರೌಂಡ್ ತೋಟಕ್ಕೆ ಹೋಗಿ ಬಂದಿದ್ದಾಳೆ. ಎಂತ ತಗೊಂಡು ಬಂದಿದ್ದಾಳೆ ನೋಡಿ, ತೋರಿಸು. ಇದು ಒಣಗಿದ ಚೆಂಡು ಪುಳೆ. ಆಯಿತಾ? ಚೆಂಡು ಪುಳೆ ಅಂತ ಹೇಳಿದರೆ ಈಗ ತೆಂಗಿನಕಾಯಿ ಆಗೋ ಮೊದಲು ಸಣ್ಣ ಹುಟ್ಟಿದಲ್ಲಿಂದ ಒಂದು ಪ್ರೊಸೆಸ್ ಶುರು ಆಗ್ತದಲ್ಲ, ಆ ಸಣ್ಣ ಇರುವಾಗಲೇ ಬೀಳ್ತದೆ. ಅದನ್ನು ನಾವು ಚೆಂಡು ಪುಳೆ ಅಂತ ಹೇಳೋದು. ಅದೀಗ ಒಣಗಿ ಹೋಗಿದೆ. ಈ ಸಿಪ್ಪೆ ಇಲ್ಲಿ ಉಂಟು ನೋಡಿ ಅದರದ್ದು. ಅವಳಿಗೆ ತೋಟಕ್ಕೆ ಹೋದಾಗ ಈ ಥರ ಚೆಂಡು ಪುಳೆ ಸಿಗ್ತದೆ, ಹಸಿರು ಕಲರದ್ದು ಸುಮಾರು. ಅದಂಥರದ್ದು ಇಷ್ಟ. ಇವತ್ತು ಒಣಗಿದ್ದನ್ನು ಹಿಡ್ಕೊಂಡು ಬಂದಿದ್ದಾಳೆ. ಅವಳ ನೇರಳಕಂಡಿತ್ತು ಕೋಡೆಯಲ್ಲಿ ಫ್ಲಾಶ್ ಲೈಟ್. ಅದಕ್ಕೆ ಅವಳು ಹೂ ಅಂತೆ. ಬಾಯಿಲಿ ಇಲ್ಲಿ ಬಾ.
ಬಾ ಇಲ್ಲಿ, ಬಾ ಇಲ್ಲಿ, ಇಲ್ಲಿ ಬಾ. ಈ ಸಿಕ್ಕಿದಕ್ಕೆಲ್ಲ ಎದ್ರದೇ ಆಯ್ತು. ತಾನಿಲ್ಲಿ, ಇಲ್ಲಿ ತಾನೆ, ಅಲ್ಲಿ ನೋಡು ಗೋಡೆ, ನೋಡು ಗೋಡೆ, ಅಲ್ಲಿ ನೋಡು ಗೋಡೆ ಅದ. ಅವಳ ನೆರಳನ್ನೇ ಅವಳು ನೋಡಿಕೊಂಡೆ ಎದ್ರದೆ. ಇವ್ರ ಹತ್ರ ಎಲ್ಲ ಶಾಡೋ ಡ್ಯಾನ್ಸ್ ಮಾಡಿಸಿದ್ರೆ ಇನ್ನೆಂತ ಹೆದ್ರಿದ್ರೆ ಉಕ್ಕು ಬತ್ತಂತೆ. ಹೆದ್ರಿದ್ರೆ ಅವಳದ್ದೇ ನೆರಳು ಅವಳು ನೋಡಿ ಭಯ ಪಡ್ತಿದ್ದಾಳೆ. ಅವಳಿಗೆ ಹೆದರಿಕೆ ಆದರೆ, ಅಳ್ಳಿಕ್ಕೆ ಬಂದರೆ, ಬೇಸರ ಅದರೆಲ್ಲ ನಿದ್ದೆ ಬರ್ತದೆ ಅಂತ ಹೇಳೋದು. ಅದು ನೆರಳು ಕಂದ. ಇದ ನೋಡಿಲ್ಲ, ಅಮ್ಮನ ಕೈ ಕಾಣ್ತು ನೋಡದ. ಇದ ಅಲ್ಲಿ ನೋಡು ಗೋಡೆ ನೋಡಿದ, ಅಮ್ಮನ ಕೈ ಅದು. ಇದ ಅಮ್ಮನ ಕೈ. ಪುಟ್ಟಕ್ಕ ಕೈ ಮಾಡುಗು. ಇದ ನೋಡು ಪುಟ್ಟಕ್ಕನ ಕೈ ಅದ ನೋಡು. ಹಾಯ್ ಮಾಡು. ನೋಡು ಅದ ನೆರಳದು. ನಿಲ್ಲು, ನಿನ್ನನ್ನೇ ಕಾಣ್ತ ಅಷ್ಟಪ್ಪಗ ನೋಡದ. ಪುಟ್ಟಕ್ಕನ ಜುಟ್ಟು ಕಾಣ್ತಲ್ಲಿ ನೋಡದ. ಅದ ಜುಟ್ಟು ನೋಡಲಿ, ಜುಟ್ಟು. ಮತ್ತೆ ಇದು ಪರ್ಪಲ್ ಕಲರ್ ಬದನೆ, ಸ್ವಲ್ಪ ದೊಡ್ಡ ಜಾತಿ ಆಯ್ತಾ. ಇದರ ಹೆಸರು ನನಗೆ ಗೊತ್ತಿಲ್ಲ. ಈಗ ಬದನೆಯಲ್ಲಿ ಬೇರೆ ಬೇರೆ ನಮ್ಮನೆಯ ಬದನೆಗಳೆಲ್ಲ ಉಂಟು. ಇದಕ್ಕೆ ಎಣ್ಣೆ ಉದ್ದಿದ್ದ. ಇದು ಅತ್ತೆ ಇದನ್ನು ಬದನೆಕಾಯಿ ಸುಟ್ಟು ಗೊಜ್ಜು ಮಾಡುವ ಅಂತ ಹೊರಟಿದ್ದಾರೆ ಇವತ್ತು ಮಧ್ಯಾಹ್ನ ಊಟಕ್ಕೆ. ಸೊ ನೋಡಿ ಇಲ್ಲಿ ಸುಡ್ತಿದ್ದಾರೆ. ಒಲೆಯ ಕೆಂಡದಲ್ಲಿ ಸುಟ್ಟರೆ ಒಳ್ಳೆಯದು. ಆದರೆ ನಾವೀಗ ಎಂತ ಅನ್ನ ಎಲ್ಲ ಇದು ಸ್ಟವಲ್ಲೇ ಇಡುವ ಕಾರಣ ಒಲೆಯಲ್ಲಿ ಇಡುವುದಿಲ್ಲ. ಸೊ ಕೆಂಡ ಇರುವುದಿಲ್ಲಲ್ಲ. ಆಮೇಲೆ ಇನ್ನೊಂದು ಬಿಸಿನೀರಿಗೆ ಬೆಂಕಿ ಹಾಕೋ ಒಲೆ ಉಂಟು, ಅದರಲ್ಲೆಲ್ಲ ಸುಡ್ಲಿಕ್ಕೆ ಸರಿ ಹಾಕೋದಿಲ್ಲ. ಹಾಗೆ ಇಲ್ಲಿ ಸ್ಟವಲ್ಲಿ ಸುಡ್ತಾ ಇದ್ದಾರೆ ನೋಡಿ. ಇದು ಸುಮಾರು ದಿವಸ ಆಯಿತು ನಾವು ಸುಟ್ಟುಗೊಜ್ಜು ಮಾಡುವ ಅಂತ ಹೇಳಿ. ಆದರೆ ಮುಹೂರ್ತ ನಮಗೆ ಇವತ್ತು ಸಿಕ್ಕಿದ್ದು. ಎಲ್ಲರೂ ಇರಬೇಕಲ್ಲ ಮನೆಯಲ್ಲಿ. ಹಾಗೆ ಇದು ಎಣ್ಣೆ ಉಜ್ಜಿಟ್ಟಿದ್ದಾರೆ ಇದಕ್ಕೆ. ಯಾವುದಾದ್ರೂ ಆಗ್ತದೆ. ಉಡುಪಿಗುಳ್ಳಾದರೆ ಸ್ವಲ್ಪ ಒಳ್ಳೇದು ಅಂತ ಲೆಕ್ಕ ಅಲ್ಲ. ಉಡುಪಿಗುಳ್ಳ ದೊಡ್ಡದಿರ್ತದಲ್ಲ. ಆದರೆ ಎಂತಾದರೂ ಹುಳ ಉಂಟಾ ಹೊಟ್ಟೆ ಉಂಟಾ ಅಂತೆಲ್ಲ ನೋಡ್ಕೊಳ್ಬೇಕಾಗ್ತದೆ. ಕೆಲವೊಮ್ಮೆ ಗೊತ್ತಾಗೋದಿಲ್ಲ. ಅದರೊಟ್ಟಿಗೆ ರುಚಿ ಆಗ್ತದೆ ಅಂತೇಳಿ ತಿನ್ನೋದಷ್ಟೆ. ನಾನಿಲ್ಲಿ ನೆಲ ಒರೆಸ್ತಾ ಇದ್ದೇನೆ. ಪಾಪ ಇವಳಿಗೆ ಅನ್ನ ಇಲ್ಲದೆ ಹೊಟ್ಟೆ ಹೋಗೋದಿಲ್ಲ. ಯಾವತ್ತೂ ಈ ಹೊತ್ತಿಗೆ ಸಿಗೋದಿಲ್ಲ. ಆದರೆ ಅವಳಿಗೆ ಉದಾಸೀನ ಆಗ್ತದೆ ಬಿಟ್ಟು. ಅವನಿಲ್ಲ ಅಂತ ಹೇಳೋ ಫೀಲ್ ಬಂದಿದ್ದಲ್ಲ. ಅವಳಷ್ಟಕ್ಕೆ ಕೂತ್ಕೊಂಡು ಅವಲಕ್ಕಿ ಪ್ರಸಾದ ತಿಂತಾ ಇದ್ದಾಳೆ ಅಲ್ಲಿ. ಉಪ್ಪ ಇದ್ದ ಎಂಥರ ಅದು ಕಡಲೆಯ ಅವಲಕ್ಕಿ ಪ್ರಸಾದ. ಅವಲಕ್ಕಿ ಪ್ರಸಾದ. ಬದನೆ ಸುಟ್ಟುಗೊಜ್ಜಿಗೆ ವಾಟೆ ಹುಳಿ ನೀರು ಸಹ ಮುಖ್ಯ ಆಯಿತಾ. ನಮಗೆ ಎಷ್ಟು ಪ್ರಮಾಣದಲ್ಲಿ ಹುಳಿ ಬೇಕು ಅಷ್ಟನ್ನು ನೋಡಿಕೊಂಡು ನೀರಲ್ಲಿ ನೆನೆ ಹಾಕೋದು. ಇದು ಸುಟ್ಟು ಸ್ವಲ್ಪ ತಣ್ಣದಾದ ನಂತರ ಈ ಥರ ಸಿಪ್ಪೆ ತೆಗಿಲಿಕ್ಕೆ ಬರ್ತದೆ. ಇದು ಚಂದ. ಆಮೇಲೆ ಈ ಕಪ್ಪಾದ ಸಿಪ್ಪೆಯನ್ನು ತೆಗೆದ್ರಾಯ್ತು ನೋಡಿ. ಈ ಥರ ಚಂದ ಬರ್ತದೆ. ಒಳಗೆ ಈ ಕಲರ್ ಕಾಣ್ತದೆ ನೋಡಿ. ನೋಡಿ ಚಂದ ಸಿಪ್ಪೆ ತೆಗಿಲಿಕ್ಕೆ ಬರ್ತದೆ. ಈಗ ಒಂದು ಸ್ವಲ್ಪ ಬಿಸಿ ಉಂಟು, ಹೊಗೆ ಆಡೋದು ನಿಮಗೆ ಕಾಣ್ತಾ ಇರ್ಬೋದು. ಈ ಥರ ಸಿಪ್ಪೆ ಚಂದ ಮಾಡಿ ತೆಗಿತಾ ಹೋದ್ರೆ ಆಯಿತು ನೋಡಿ. ಎಂತಗಳು ಇಲ್ಲಿ ಚಂದ ಇದ್ದ ಇಲ್ಲಿಯಾ? ಸಾಚಿಯಾ? ಕಪ್ಪಿದ್ದ? ಚಂದ ಇದ್ದ? ಒಪ್ಪ ಇಲ್ಯಾ? ಇಲ್ಲಯಾ? ಚೀಚಿ. ಈ ಮೇಲಿನ ಸಿಪ್ಪೆ ಕಪ್ಪದನ್ನೆಲ್ಲ ತೆಗೆದಾದ ನಂತರ ಈ ಥರ ಚಂದ ಕೊಚ್ಚಿಕೊಳ್ಳೋದು. ಕೆಲವರು ಚಂದ ಅದನ್ನಾಗಿ ಉಚ್ಚಿಕೊಳ್ತಾರೆ, ಕೆಲವರು ಈ ಥರ ಚೂರಿಯಲ್ಲಿ ಸಹ ಕೊಚ್ಚಿಕೊಳ್ತಾರೆ. ಅದು ಅವರವರಿಗೆ ಬಿಟ್ಟದ್ದು ಹೇಗೆ ಮಾಡೋದು ಅಂಥೇಳಿ. ಸೊ ಇದನ್ನು ಚಂದ ಮಾಡಿ ಈಗ ಕೊಚ್ಚಿಕೊಳ್ಳೋದಾಗಿ ಉಚ್ಚಿಕೊಳ್ಳೋದು, ಒಟ್ಟು ಅದನ್ನು ಹುಡಿ ಮಾಡೋದು ಹಿಡಿ ಇರುವುದನ್ನೆಲ್ಲ. ನಂತರ ಒಂದು ಪಾತ್ರಕ್ಕೆ ಹಾಕಿ ಇದಕ್ಕೆ ಇನ್ನು ಬೆಲ್ಲವನ್ನು ಕೆರೆಸಿ ಹಾಕ್ಕೊಳ್ಳೋದು. ನಮಗೆ ಎಷ್ಟು ಸಿಹಿಗೆ ಬೇಕು ಅಷ್ಟು ಬೆಲ್ಲವನ್ನು ಕೆರೆಸಿ ಹಾಕೋದು. ಆ ಬೆಲ್ಲವನ್ನೆಲ್ಲ ಚಂದ ಮಾಡಿ ಕರಗಿಸಿಕೊಳ್ಳೋದು. ಹೀಗೆ ಉಚ್ಚಿಟ್ಟುಕೊಂಡಂಥ ಅಥವಾ ಕೊಚ್ಚಿಟ್ಟುಕೊಂಡಂತಹ ಸುಟ್ಟ ಬದನೆಯಲ್ಲಿ. ನಂತರ ಅದಕ್ಕೆ
ನಾವು ಆಗಲೇ ಹುಳಿ ನೀರು ಮಾಡಿ ಇಟ್ಕೊಂಡಿರ್ತಾವಲ್ಲ, ವಾಟೆ ಹುಳಿ ನೀರು, ಅದನ್ನು ಹಾಕ್ಕೊಳ್ಳೋದು. ನಂತರ ಅದನ್ನು ಕೂಡ ಚಂದ ಮಿಕ್ಸ್ ಮಾಡ್ಕೊಳ್ಳೋದು. ನೆಕ್ಸ್ಟ್ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿಕೊಳ್ಳೋದು. ಇದು ಬ್ಲ್ಯಾಕ್ ಸಾಲ್ಟ್ ಅಲ್ಲ ಆಯಿತಾ, ಇದು ಗೋಕರ್ಣದಲ್ಲಿ ಸಿಗುವ ಒಂದು ಕೆಂಪು ಉಪ್ಪು. ಇದು ಬಿಳಿ ಉಪ್ಪಲ್ಲ, ಪುಡಿ ಉಪ್ಪಿದು. ಅವರದ್ದು ಕೆಂಪು ಮಾಡಿದ್ದು, ಅತ್ತೆ ಹುಡಿ ಮಾಡಿದ್ದು. ಅದು ಕೆಂಪು ಕಲ್ಲು ಉಪ್ಪನ್ನು ಅತ್ತೆ ಮಿಕ್ಸಿಯಲ್ಲಿ ಹುಡಿ ಮಾಡಿದ್ದು, ಹುಡಿ ಉಪ್ಪಿನ ಹಾಗೆ. ಮಿಕ್ಸಿ ಸಹ ಶಾರ್ಪ್ ಆದಾಗ ಇತ್ತು, ಹುಡಿ ಉಪ್ಪು ಸಹ ಸಿಕ್ಕಿತ್ತು ನಮಗೆ. ಆಯ್ದಿಲ್ಲ ತಿಂಬಲೆ ನಿಲ್ಲು. ನೆಕ್ಸ್ಟ್ ಇದಕ್ಕೆ ಪರಿಮಳಕ್ಕೆ ಹಾಗೆ ಖಾರಕ್ಕೆ ಗಾಂಧಾರಿ ಮೆಣಸನ್ನು ನುರಿದು ಹಾಕ್ಕೊಳ್ಳೋದು. ಅಥವಾ ಒಂದು ಚೂರು ಉಪ್ಪು ನನಗೆ ತೆಗೆದು ಮಾಡುವ ನಾಳೆ ಮೊದಲೇ, ಮತ್ತೆ ಖಾರ ಆದರೆ ನೆಲ್ಲಿ. ಗಾಂಧಾರಿ ಮೆಣಸೆಲ್ಲ ನಮಗೆ ಬೇಕಾದಷ್ಟು, ಈಗ ಹಸಿಮೆಣಸು ಕೂಡ ಆಗ್ತದೆ, ಅಷ್ಟನ್ನೆಲ್ಲ ಹಾಕಿ ಆದ ನಂತರ ಹುಳಿ, ಉಪ್ಪು, ಸಿಹಿ, ಖಾರ ಎಲ್ಲ ಬೇಕಾದಾಗೆ ಸೆಟ್ ಆದ ನಂತರ ಒಂದು ಸ್ಟ್ರಾಂಗ್ ಒಗ್ಗರಣೆ ಹಾಕ್ಕೊಳ್ಳೋದು. ಹೀಗೆ ಒಗ್ಗರಣೆ ಹಾಕ್ಕೊಳ್ಳುವಾಗ ಕೆಲವರು ಬೆಳ್ಳುಳ್ಳಿ ಕೂಡ ಹಾಕ್ತಾರೆ, ಆಮೇಲೆ ಈರುಳ್ಳಿ ಕೂಡ, ಹಸಿ ಈರುಳ್ಳಿ ಕೂಡ ಹಾಕೋರಿದ್ದಾರೆ. ಅದು ಅವರವರ ಟೇಸ್ಟಿಗೆ ಹಾಕ್ಕೊಳ್ಳೋದು. ಇಷ್ಟು ಮಾಡಿದರೆ ಬದನೆಕಾಯಿ ಸುಟ್ಟು ಗುಜ್ಜಿ ರೆಡಿ ಆಗ್ತದೆ. ನಾನು ಗಜಿಬಿಜಿ ಇರುವಾಗ ಹೇಗಿತ್ತು ಅಂತ ವೀಡಿಯೋ ಮಾಡಿಕೊಳ್ಳಿಲ್ಲ ಆಯಿತಾ. ಈಗ ಸೆಟ್ ಆದ ನಂತರ ವೀಡಿಯೋ ಮಾಡ್ತಿದ್ದೇನೆ, ದೊಡ್ಡ ಜನರ ಹಾಗೆ. ತುಂಬ ಮೆಸ್ಸಪ್ಪಾಗಿ ಹೋಗಿತ್ತು. ಅದು ಹೇಗೆ ಆಗ್ತದೆ ಅಂತ ಹೇಳಿ ಇನ್ನೂ ನೀಟಾಗಿ ಇಡಬೇಕು ಅಂತ ಅಂದ್ಕೊಳ್ಳೋದು. ಆದರೆ ಆ ಹೊತ್ತಿಗೆ ಎಂತ ಆಗ್ತದೆ ಅಂತ ಹೇಳಿದ್ರೆ, ಅರ್ಜೆಂಟಲ್ಲಿ ಬಂದಲ್ಲಿಂದ ಈಗ ಇಲ್ಲಿರಲಿ ಮತ್ತೆ ಅದನ್ನು ತೆಗೆದಿಡುವ ಅಂತ ಹೇಳಿ ಅಲ್ಲಿ ಇಲ್ಲಿ ಇಡೋದು. ಆಮೇಲೆ ಅದೇ ಬಾಕಿಯಾಗಿ ಬಿಡ್ತದೆ. ಹಾಗೆ ಆಗಿತ್ತು. ಇಷ್ಟು ಖಾಲಿ ಜಾಗಗಳೇ ಇರಲಿಲ್ಲ, ಇಲ್ಲೆಲ್ಲ ಖಾಲಿ ಖಾಲಿ ಜಾಗ ಉಂಟಲ್ಲ, ಅಷ್ಟೆಲ್ಲ ಖಾಲಿ ಜಾಗವೇ ಇರಲಿಲ್ಲ. ಈಗ 1-2 ವಾರದಿಂದ ಫುಲ್ಲು ಎಲ್ಲ ಮೆಸ್ಸಪ್ಪಾಗಿತ್ತು. ಸೊ ಈಗ ಬೇಕಷ್ಟು ಜಾಗ ವಾಪಸ್ ಉಂಟು, ಒಳಗೆಲ್ಲ ಇಡುವಷ್ಟೆಲ್ಲ. ಹಾಗೆ ಕ್ಲೀನ್ ಮಾಡಿ ಇಟ್ಟೆ. ಇನ್ನೊಮ್ಮೆ ರೂಮನ್ನೆಲ್ಲ ಗುಡಿಸಿ ಒರೆಸಿ ಎಲ್ಲ ಮಾಡಬೇಕು. ಇದಿಷ್ಟು ವೇಸ್ಟ್ ಬೇಡ ಅಂತ ಹೇಳಿ ಇರೋದು, ಅದೊಂದು ತೊಳೆದಾಕ್ಲಿಕ್ಕಿರೋದು. ಇದು ಪುಟ್ಟಕ್ಕೆ ತಿಂದದ್ದು. ಇದು ಪುಟ್ಟಕ್ಕೆ ನೀರು ಪುಟಾಣಿ ರಬ್ಬರ್ ಬ್ಯಾಂಡ್ ಡೈಲಿ ವೇರ್ಗೆ ಬೇಕಾಗ್ತದೆ ಅಂತ ಹೇಳಿ ಇದ್ರ ಇಟ್ಟುಕೊಂಡು. ಆಮೇಲೆ ಇದು ಮಗನ ಎಸೆನ್ಷಿಯಲ್ಸ್, ಅದನ್ನು ಮೇಲೆ ತೆಗೆದುಕೊಂಡೋಗಿ ಅವನ ಗಾಡ್ರೇಜ್ ನೋಡಿದ್ರಲ್ಲ ಲಾಸ್ಟ್ ಬ್ಲಾಗಲ್ಲಿ, ಅವನ ವಸ್ತುಗಳನ್ನೆಲ್ಲ ಹಿಡಿದು ಶಾಲೆದೆಲ್ಲ ಅದಕ್ಕೆ ಸೇರಿಸ್ಬೇಕಿನ್ನು. ಇದು ನಮ್ಮ ಅಸ್ತ್ರ ವ್ಲಾಗ್, ಇದು ಅಷ್ಟೇ ವಿಡಿಯೋ ಎಲ್ಲ ಮಾಡಲಿಕ್ಕಿರೋದು. ಸೊ ಇಷ್ಟೆಲ್ಲ ಆಯಿತು. ಅಷ್ಟಾಗುವಾಗ ನನ್ನ ಮುಖ ಬೆವಾರಿ ಹೋಗಿದೆ ನೋಡಿ, ಎಂತ ಮಾಡಲಿಕ್ಕೆ ಹೋಗೋದಿಲ್ಲ ಅಲ್ಲ. ಯಪ್ಪ ದೇವ್ರೆ, ಎಂಥ ಉರಿಸಕ್ಕೆ ಮಾರೆ, ತಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಫ್ಯಾನ್ ಅಡಿಯಲ್ಲಿ ಕೂತಷ್ಟು ಹೊತ್ತು ಮಾತ್ರ, ಅಲ್ಲಿಂದ ಫ್ಯಾನ್ ಆಫ್ ಮಾಡಿ ಹೊರಗೆ ಹೋದ ತಕ್ಷಣ ಮೈ ಉರಿ ಏಳಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಊಟ ಮಾಡಿ ಆಯಿತು, ಬದನೆಕಾಯಿ ಸುಟ್ಟು ಗೊಜ್ಜು ಹಾಕಿ ಊಟ ಮಾಡಿದ್ದು ಸೂಪರಾಗಿತ್ತು. ಅದು ಯಾವತ್ತೂ ನಾವು ಹೇಳ್ತೇವಲ್ಲ, ಸುಟ್ಟಷ್ಟು ಜೀವನದಲ್ಲಿ ಬೆಂದಷ್ಟು ರುಚಿ ಹೆಚ್ಚು ಅಂತ, ಹಾಗೆ ಬದನೆಕಾಯಿ ಸುಟ್ಟು ಗೊಜ್ಜು ಅಂತ ಹೇಳಿದರೆ. ಪುಟ್ಟಕ್ಕನಿಗೆ ಆಗಲೇ ಊಟ ಆಗಿದೆ, ಅವಳು ನಿದ್ದೆ ಮಾಡಿದ್ದಾಳೆ, ನನಗೆ ಸಹ ಊಟ ಆಯಿತು. ಮಗ ಇಲ್ಲಲ್ಲ, ಅದೇ ಬೇಜಾರು. ಇದ್ದರೆ ಬೊಬ್ಬೆ ಹೊಡೆದುಕೊಂಡು ಬೊಬ್ಬೆ ಹೊಡಿಸಿಕೊಂಡಿರ್ತಾನೆ, ಮಕ್ಕಳಿಲ್ಲದಿದ್ದರೆ ಹಾಗೆ ಉದಾಸೀನಾಗೋದು ತಾಯಿಯಂದ್ರಿಗೆ, ಹಾಗೆಲ್ಲ ಕತೆ. ಮಗಳು, ನಾವು ಗೊಂಬೆ ತಪ್ಪನ ಅಲ್ಲಿಂದ ಬೇಕಾ? ರೆಡ್ಡಿ ಅವಳು. ಹೋಪ ಹೇಳ್ತಾ ಇದ್ದು ನೋಡು ನಿನ್ನ ಗೊಂಬೆ. ಬೇಕಾ? ಒಣಗಿಕ್ಕೆ ಈಗ ಅಂತ ತೆಗಮನಿಲ್ಲೋ ಲಾಯ್ಕ ಒಣಗಿದ್ದ ಕುಚ್. ನಿನ್ನ ಕೈಲಿ ಖರ್ಜೂರ ಇದ್ದಾನೆ ಈಗ. ಪುನಃ ಹಿಡಿ ಗಾಳಿ. ಹಿಡ್ಕೊಳಕ್ಕ ನಿನಗೆ ತಿಂದಪ್ಪನಾರ? ಹಿಡ್ಕೊಳಕ್ಕ ಆಯ್ತು, ನೀ ತಿನ್ನು, ಇದ್ರೆ ತಿನ್ನು ಫಸ್ಟ್, ಮೆಲ್ಲ ತಿನ್ನು ಆಯ್ತಾ. ಸೊ ಚಂದ ಆಗಿ ಬಂದಿದೆ ಮಗಳ ಗೊಂಬೆ. ಈಗ ಅವಳಿಗೆ ನಗು ಬರ್ತಾ ಉಂಟು ಅದನ್ನು ನೋಡಿ. ಎಷ್ಟು ಚೆಂದಾಗಿದೆ ಅಂತ ಹೇಳಿದ್ರೆ, ಈಗ ಅಂಗಡಿಯಿಂದ ನಾವು ತಗೊಳ್ಳುವಾಗ ಹೇಗೆ ಚೆಂದ ಇತ್ತು, ಅಷ್ಟು ಚೆಂದ ಆಗಿದೆ. ಇಲ್ಲದಿದ್ದರೆ ಇದರ ಬೀಲದಲ್ಲಿ, ಇದರ ಕಾಲಲ್ಲಿ, ಕೈಯಲ್ಲಿ, ಇಷ್ಟುದ್ದದ ಕಿವಿಯಲ್ಲಿ ಎಲ್ಲ ಮಣ್ಣಾಗಿತ್ತು. ಚೆಂದ ಇದೆಲ್ಲ ಈಗ. ಬೇಕಾ ನಿನಗೆ? ಕೊಡುತ್ತೆ, ಕೈ ಉದ್ವಾ. ಅಯ್ಯ ರಾಬಿಟ್ಟು, ಅದು ಹಿಡ್ಕೊ ಮಣ್ಣು ಹೋಗ್ತಲ್ಲೆಲ್ಲ ಮಡಿಗೆರೆ, ಎತ್ತೆ ಹಿಡ್ಕೊ.
ಮನೆ ಒಳ್ಳೆ ತೆಕ್ಕೊಂಡೋಗಿ ಆಟ ಆಡುವ. ನಿನ್ನೆಯ ವೀಡಿಯೋ ಅಂದರೆ ನಾನು ಇವತ್ತು ಅಪ್ಲೋಡ್ ಮಾಡಿದ್ದು, ನೀವು ಈ ವಿಡಿಯೋ ನೋಡೋದು ನಾಳೆ ಅಲ್ಲ. ಮಾಡಿದ ವೀಡಿಯೋಕ್ಕೆ ನಾನು ಅವಳನ್ನು ಬೇಡ ಹೋಗು ಅಂತ ಹೇಳಿದ್ದು ನೋಡಿ ಎಲ್ಲರಿಗೂ ತುಂಬ ಬೇಸರ ಆಗಿದೆ. ನನಗೆ ಮೀಶಿದ್ದು ಸ್ಟಿಲ್ ಗಿಲ್ಟ್ ಉಂಟು, ನಾನು ಆ ಥರ ಮಾಡಿದೆ ಇಲ್ಲ ಅಂಥೇಳಿ. ಬಟ್ ಆ ಒಂದು ಮಗುವಿನ ರಿಯಾಕ್ಷನ್ ಹೇಗಿರ್ತದೆ ಅಂತ ಜಸ್ಟ್ ನೋಡಿದ್ದಷ್ಟು. ಬಟ್ ಐ ನೋ, ಒಬ್ಬಳು ತಾಯಿಯಾಗಿ ಯಾವತ್ತೂ ಮಗುವನ್ನು ದೂರ ಮಾಡೋದಿಲ್ಲ. ಎಷ್ಟೋ ಜನ ಇದ್ದಾರೆ ಆ ಮಗುವಿಗೆ ಹೊಡೆಯುವವರು, ಬಡಿಯುವವರು, ಅವರ ಸ್ವಾರ್ಥಕ್ಕೋಸ್ಕರ ಆ ಮಕ್ಕಳನ್ನು ಉಪಯೋಗಿಸೋರು. ಅಂಥ ತಾಯಿ ಖಂಡಿತ ನಾನಲ್ಲ, ಆಯಿತಾ. ನನ್ನ ಮಗಳನ್ನು ಬೇಕಷ್ಟು ಮುದ್ದು ಮಾಡ್ತೇನೆ, ಅವಳ ಅಗತ್ಯತೆಗಳನ್ನು ಪೂರೈಸ್ತೇನೆ. ನಾನು ಆ ಥರ ಮಾಡೋದಾಗಿದ್ದರೆ ನನ್ನ ಮಗಳು ಇಷ್ಟೊತ್ತಿಗೆ ನನ್ನ ಜೊತೆ ಬಾರದೇ ಇರ್ತಿದ್ಲು. ಅವಳಿಗೂ ಗೊತ್ತು ನಾನು ಅವಳನ್ನು ಮುದ್ದಾಡ್ತೇನೆ ಅಂತ. ಹೆರೆ ತೆಕ್ಕೊಂಡು ಒಪ್ಪಲಿಲ್ಲ ಗೊಂಬೆ, ಮಣ್ಣ ಉತ್ತಲ್ಲ ನಿನ್ನ ರ್ಯಾಬಿಟ್ಟು. ಆರದ್ದದು ಗೊಂಬೆ. ಹಾಂ, ಹಾಗೆಲ್ಲ ಮಾಡಿ ಅದರಲ್ಲೆಲ್ಲ ಕೂತ್ಕೊಳ್ಳೋದು ನೋಡಿ, ಅದು ಮಣ್ಣಾಗದೆ ಇನ್ನೆಂತಾಗ್ತದೆ. ಅಯ್ಯೋ ದೇವ್ರೆ, ಅದಿನ್ನು ಪುನಃ ಮಣ್ಣಾಗ್ತದೆ ಅಂತ. ಪಾಪ ಮಾಡು, ಪಾಪ ದೋಂತ ಮಾಡಿದ್ಯಾ ಕೇಳು. ಲಾಯ್ ಕಾತ ಮೇಯಿಸಿದ್ದು ಕೇಳು. ಬಿದ್ದತ್ತಾ? ಪಾಪ ಮಾಡು, ಪಾಪ. ಆಮೇಲೆ ಅವಳ ತಲೆಯಲ್ಲಿ ನಾನು ಅವಳನ್ನು ಬೇಡ ಅಂತ ಹೇಳಿದ್ದೇನೆ ಅಂತ ಹೇಳಿದ್ರೆ ಯಾವುದು ಕೂತ್ಕೊಳ್ಳಿಲ್ಲ. ಯಾಕಂತ ಹೇಳಿದ್ರೆ ನಾನು ಆ ಥರ ಅವಳ ಜೊತೆ ಬಿಹೇವ್ ಮಾಡಲಿಲ್ಲ. ಅವಳು ಗೊಂಬೆ ಅಂತರದು, ನನ್ನ ಮೇಲೆ ಮಲಗಿಸೋದು, ಅದನ್ನು ತಟ್ಟೋದು, ನೀನು ನೋಡಿಕೊಂಡು ನಾನು ಈಗ ಬರ್ತೇನೆ ಅಂತ ಹೇಳೋದು, ಎಲ್ಲವನ್ನು ಮಾಡ್ತಾ ಇದ್ದಾಳೆ. ನಾನು ಹೇಳಿದ ಹಾಗೆ ಫಸ್ಟಿಗೆ ನನಗೆ ಅದೊಂದು ಕಂಟೆಂಟು ಆಗಿರಲಿಲ್ಲ. ಎಲ್ಲೋ ಒಂದು ಕಡೆ ವಿಡಿಯೋ ನೋಡಿದ್ದೆ ನಾನು. ಆ ಮಗು ತಾಯಿಯನ್ನು ತುಡಿ ಬೇಡ ಅಂಥೇಳಿ ಸೀದಾ ಹೋಗಿದ್ದೆ. ಆ ಮಗು ಒಂದು ಸ್ವಲ್ಪ ದೊಡ್ಡ ಮಗು ಇವಳಿಗಿಂತಲೂ. ಇನ್ಸ್ಟಾಗ್ರಾಮಲ್ಲಿ ನೋಡಿದ ವೀಡಿಯೋ ಆಗಿತ್ತು. ಸೊ ಸುಮ್ಮನೆ ಒಮ್ಮೆ ಪ್ರಯೋಗ ಮಾಡುವಂತ ಇಮಿಡಿಯೇಟ್ಲಿ ಆಗ ನೋಡಿದ ತಕ್ಷಣವೇ ನಾನೊಮ್ಮೆ ಮಾಡಲಿಕ್ಕೆ ಹೊರಟ ವೀಡಿಯೋ ಆಗಿತ್ತು ಅಷ್ಟೇ. ಅದು ಇರಲಿ, ಆ ವಿಡಿಯೋದ ಕತೆ ಬಿಡುವ. ಸುಮಾರು ಜನರಿಗೆ ಬೇಸರ ಆಯ್ತದನ್ನು ನೋಡಿ, ಸಾರಿ. ಹೀಗೆ ನೋಡಿ ಅದರ ಜೊತೆ ಆಟಾಡ್ತಿದ್ದಾಳೆ. ಇಲ್ಲಿ ಒಮ್ಮೆ ಮಾಶು, ಇಲ್ಲಿ ಒಮ್ಮೆ ಮಾಶು. ಪದ್ಯ ಹೇಳೋದಕ್ಕೆ ಪದ್ಯ ಹೇಳು. ಅಯ್ಯಪ್ಪೋ ಸ್ವಾಮಿ ಅಂತೇಳಿ ಪದ್ಯ ಅವಳದ್ದು. ಕಣ್ಣಿದ್ದು, ಬಾಯಿ ಇದ್ದ, ಕೆಮಿಯಲ್ಲಿದ್ದದರದ್ದು ಕೆಮಿ. ಇಟ್ಟು ಉದ್ದ ಕೆಮಿ. ಕೈಯಲ್ಲಿದ್ದು, ಕಾಲು, ಅಪ್ಪನ್ನಿ. ಬೀಲ ಇಲ್ಲಿದ್ದದಕ್ಕೆ ಬೀಲ. ಅಪ್ಪನ್ನಿ ಚಂದ ಇದ್ದ. ಜಾರಿ ಬಿದ್ದಿದ್ದಾಡ, ಹಾಗೆ ಮೇಷಿಸಿದ್ದದ್ರ ಮೇಷಿದ್ದು. ಎರಡು ಜುಟ್ಟಿನ ಇಡಿಸಿ ನಂದಜ ಇದು ತನ್ನ ನಿಲ್ಸೋದು ಬೇಡ ಹೇಳಿ. ಹಾಗೆ ಮಾಡಿ ಹೇಳಿದರೆ ಮಣ್ಣ ಆಯ್ತು ಮಗಳು. ಹಾಗೆಲ್ಲ ಹಾಕಿ ಕೂದಾರದರ ಇನ್ನೆಂತ ಆಗುತ್ತದರ. ಅಮ್ಮ ಮಗಳ ಸವಾರಿ ತೋಟದ ಬದಿ ಬಂದಿದ್ದೇವೆ. ಈಗ ತೋಟದ ಬದಿ ಬಂದಿದ್ದೇವೆ, ತೋಟಕ್ಕೆ ಬಂದಿದ್ದೇವೆ. ಅಲ್ಲಲ್ಲಿ ಗುಂಡಿ ಮಾಡಿದ್ದಾರೆ. ಈಗ ಯಾರು ಮಾಡಿದ್ದು ಗುಂಡಿ? ಅಮ್ಮ ಅಲ್ಲ, ಸುಕುಲ್. ಸುಕುಲ್ ಗುಂಡಿ ಮಾಡಿದ್ದಾರೆ. ಕೆಲಸದವರು ಸುಕುಲ್ ಅಂತ ಹೇಳಿದ್ರೆ ಹಿಂದಿಯವರು. ಇಲ್ಲಿ ಕಾಣ್ತಾ ಉಂಟಲ್ಲ ಈ ಗಿಡ, ಇದು ಕುದನೆಯ ಗಿಡ. ಇಲ್ಲೆಲ್ಲ ಹೂ ಹೋಗ್ತಾ ಉಂಟು. ಹಾಗೆ ಕುದನೆಯ ಗೊಜ್ಜಿ ಎಲ್ಲ ಒಳ್ಳೆಯದಾಗ್ತದೆ ಮಾಡಿದರೆ, ಆಯಿತಾ. ಸುಮ್ಮನೆ ಹೇಗೆ ಅದು ಇದು ನೋಡಿಕೊಂಡು ಹೋಗುವ ಅಂಥೇಳಿ ಬಂದಿದ್ದೇವೆ. ಅಂದ ಹಾಗೆ ಮಗ ಇಲ್ಲ ಅಂತ ಹೇಳಿ ಆಗದಿಂದ ಹೇಳ್ತಾ ಇದ್ದಾನಲ್ಲ. ಅಣ್ಣ ಎಲ್ಲಿ ಹೋಯ್ದಾ? ಟಾಟಾ. ಎಲ್ಲಿಗೆ ಟಾಟಾ ಹೋದ್ದು?
ಮುದಿ ಅಜ್ಜನದ್ದು ಶ್ರಾದ್ದ ತಿಥಿ ಕಾರ್ಯ ಶ್ರಾದ್ದ ಕಾರ್ಯಗಳೆಲ್ಲ ಊರಲ್ಲಿ ಸಾಗರದಲ್ಲಿ ತೀರಿ ಹೋಗಿ 11 ದಿವಸ ಆಯಿತು. ಅಪ್ಪನ ದೊಡ್ಡ ಚಿಕ್ಕಪ್ಪ ನಮ್ಮ ಆಫೀಸ್ ಇನಾಗ್ರೇಷನ್ ಟೈಮಲ್ಲಿ ತೀರಿ ಹೋಗಿದ್ರಲ್ಲ, ಎಮರ್ಜೆನ್ಸಿ ಅಂತ ತಂದೆ ತಾಯಿ ಊರಿಗೆ ಹೋಗಬೇಕಾಗಿ ಬಂತು ಅಂತ ಹೇಳಿದ್ದೆಲ್ಲ, ಅವ್ರದ್ದು ಶುದ್ಧ ಕಾರ್ಯಕ್ರಮ ಎಲ್ಲ. ಹಾಗೆ ಮಗನಿಗೆ ಹೇಗೂ ರಜೆ ಅಲ್ಲ, ಇನ್ನು ಅವನಿಗೆ ಸಹ ಟೈಮ್ ಪಾಸ್ ಆಗೋದಿಲ್ಲ. ಹೇಗೂ ನನ್ನ ತಂದೆ ತಾಯಿ ಜೊತೆ ಚೆಂದ ಅವನು ಹೊಂದಿಕೊಂಡಿದ್ದಾನೆ, ಹಾಗೆ ಅವನನ್ನು ಕೂಡ ಕಳಿಸಿಕೊಟ್ಟೆ. ಅವನಿಗೂ ಟೈಮ್ ಪಾಸ್ ಆಗ್ತದೆ, ಅಪ್ಪ ಅಮ್ಮನಿಗೂ ಅವನು ಬರೋದು ಅಂತ ಹೇಳಿದ್ರೆ ಖುಷಿ ಆಯಿತು, ಕರ್ಕೊಂಡು ಹೋಗ್ತೇವೆ ಅಂತ ಹೇಳಿದ್ರು. ಹಾಗಾಗಿ ಅವನನ್ನು ಕಳಿಸಿಕೊಟ್ಟೆ. ಇನ್ನೊಂದು 2-3 ದಿವಸಕ್ಕೆ ಅವನು ಇಲ್ಲ ಅಂತ ಹೇಳಿ ಬೇಸರವೂ ಆಗ್ತದೆ, ಹಾಗೆಂತ ಅನ್ನಿಸೋದು ಇಲ್ಲ. ಮಿಕ್ಸ್ಚರ್ ಆಫ್ ಫೀಲಿಂಗ್ಸ್. ಇವಳಿದ್ದಾಳೆಲ್ಲ ಹಾಗೆ, ಅವನಿದ್ರೆ ಅಮ್ಮ 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 ಅದು ಅಮ್ಮ ಇದು ಅಮ್ಮ ಉದಾಸೀನ ಆಗ್ತದೆ ಅಂತೆಲ್ಲ ಹೇಳ್ಕೊಂಡು ನಿಲ್ತಾನೆ. ಅಲ್ಲ ಮಗಳು, ಅಣ್ಣ ಬೇಕಾ? ಬೂ ಹೋಗಿದ್ದಾನೆ, ಆಟ ಹೋಗಿದ್ದಾನೆ. ಯಾರು ಕರ್ಕೊಂಡೋದ್ದು? ಅಜ್ಜ ಮನೆಗೆ ಕೂತಿದ್ದ ಅವನು, ಮಾವನೊಟ್ಟಿಂಗಲ್ಲ. ಬೇಕಾ ನಿನಗಣ್ಣ? ಮುದಿ ಅಜ್ಜನೊಟ್ಟಿಗೆ ಹೋಗಿದ್ದಾನೆ ಹಾಗೆಲ್ಲ ಕತೆ. ಸೊ ನಾವು ತೋಟದಲ್ಲಿದ್ದೇವೆ, ಇನ್ನಿಲ್ಲಿಂದ ಮತ್ತೆ ಮನೆಗೆ ಹೋಗೋದು, ಅದು ಇದು ನೋಡಿಕೊಂಡೆಲ್ಲ. ಇಲ್ಲೊಂದು ಜಮ್ಮುನೆರಳಾಗ್ತದೆ, ಅದಾಗಿದ ಅಂತ ನೋಡ್ಲಿಕ್ಕೆ ಬಂದದ್ದು. ಸಣ್ಣ ಸಣ್ಣ ಕಾಯಿಗಳು ಉಂಟಷ್ಟೆ. ಈ ವ್ಲಾಗನ್ನು ನಾನು ಇವತ್ತು ಇಲ್ಲಿಗೆ ಎಂಡ್ ಮಾಡ್ತೇನೆ, ಆಗ್ಬೋದಾ ಮಗಳು? ಹಾಂ, ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಗಳನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ. ಮತ್ತು ಈ ವಿಡಿಯೋವನ್ನು ಇನ್ನೊಬ್ಬರಿಗೆ ಶೇರ್ ಮಾಡೋದು ಕೂಡ ಮರಿಬೇಡಿ. ಮತ್ತು ಮುಂದಿನ ವ್ಲಾಗಲ್ಲಿ ಸಿಗ್ತೇವೆ. ಅಲ್ಲಿವರೆಗೆ ನಮಸ್ತೆ ಮಾಡು. ಅವಳಲ್ಲಿ ಇಲ್ಲಿ ಹುಲ್ಲೆಲ್ಲ ತಡ್ಕಾಡೋದ್ರಲ್ಲಿ ಬ್ಯುಸಿ ಇದ್ದಾಳೆ. ಸೊ ನಮಸ್ಕಾರ.